ಪ್ರೇಣ ಏ ಪ್ರೇಣ ಏನ ನೋಡ ನೋಡ ಎಷ್ಟು ಚಂದ ಅಲ್ಲ. ಮಣ್ಣಿಡ್ದ ತೆಗ್ದು ಒಂದು ಪೇಂಟ್ ಕೊಟ್ರೆ ಎಷ್ಟು ಚಂದ ಆಗ್ತದೆ ಅಲ್ಲ. ಎಂತ ಎಷ್ಟು ದೊಡ್ಡ ದಾನಿ ನಮ್ಮ ರಾಮಣ್ಣ, ಇಡೀ ಶಾಲೆ ಅವರ ಕೊಡುಗೆಂತೆ. ನಮ್ಮ ಶಾಲೆ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹಾಡಬೇಕು ಅಂತ ಕೋರ್ತಾ ಇದ್ದಾರೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕ. ಯಾಕಂದ್ರೆ ನಮ್ಮ ಶಾಲೆಯ ಹೆಸರನ್ನ ರಾಜ್ಯಾಂತದವರೆಗೆ ಕೊಂಡೊಯ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ಕೂಡ ಇದೇ ರೀತಿಯನ್ನ ಸಾಧನೆಯನ್ನು ಮಾಡಲಿಕ್ಕೆ ನೀವು ಕೊಡ್ತಕ್ಕಂಥ ಚಪ್ಪಾಳೆ ಅವರಿಗೆ ತೋರ್ತೆ. ಮತ್ತೊಮ್ಮೆ ಜೋರಾಗಿ ತಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ಮುಂದಿನ ಸಾಲಿನಲ್ಲಿ ಕೂಡ ಇದೇ ರೀತಿಯ ಸಾಧನೆ ಮಾಡಲಿಕ್ಕೆ ಅವರು ನೀವು ಸ್ಫೂರ್ತಿಯನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಹೆಚ್ಚು ಕಡಿಮೆ ಒಂದು 60-70 ಜನ ಅಫಿಷಿಯಲ್ಸ್ ಇದ್ದೀವಿ ನಾವು. ಈಗ ನೋಡಿ ನಿಮಗೆ ಸ್ಕೂಲ್ ಇದೆ, ನಂದು ಒಂದೇ ಎರಡು ಮಾತು ಹೇಳ್ಬಿಡ್ತೀನಿ. ನಾವು ಇದ್ದಾಗ ಒಂದೇ ಸ್ಕೂಲ್ ಇದ್ದಿದ್ದು, ಮುಂದೆ ಕೂತ್ಕೊಳ್ಳೋರು 1ನೇ ಕ್ಲಾಸು, ಅದರಿಂದ ಇರೋರು 2ನೇ ಕ್ಲಾಸು, ಆ ಕಡೆ 3 ಈ ಕಡೆ 4, 1ರಿಂದ 4ನೇ ತರಗತಿವರೆಗೆ ಮಾತ್ರ ನಮ್ಮೂರಲ್ಲಿ ಶಾಲೆ ಇತ್ತು. ಒಂದು ಸಂಕ್ರಮಣ ಕಾಲ ಏನಪ್ಪ ಅಂತಂದರೆ ಯಾವುದೋ ಒಂದು ಅಹಿತಕರ ಘಟನೆ ನಡೀತು. 5ರಿಂದ 7ಕ್ಕೆ ಹೊರಗಡೆ ಹೋಗಿ ಓದಬೇಕಾಗಿತ್ತು ಮಕ್ಕಳು. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೂರು ಶಾಲೆಯ ವಿದ್ಯಾರ್ಥಿಗಳು ಇದ್ದಿದ್ದರಿಂದ ಅದರಿಂದಲೇ ನಮ್ಮ ಪೇರೆಂಟ್ಸು ಪೋಷಕರೇನಿದ್ದಾರೆ ಎಲ್ಲರೂ ಕೂಡ ಅವತ್ತು ನಮ್ಮ ಊರಲ್ಲೇ 7th ವರೆಗೆ
1 to 4 ಇತ್ತು, ಮತ್ತು 5th 6th 7th ನಮ್ಮೂರಲ್ಲೇ ಶಾಲೆ ರಚನೆ ಆಗಬೇಕಂತ ಹೇಳಿ ಒಂದು ಹೋರಾಟ ನಡೆಸಿದ ಪ್ರತಿಫಲವಾಗಿ ಅಲ್ಲಿ ಒಂದು 4-5 ಬಿಲ್ಡಿಂಗ್ ಆಗಿದೆ, ಇಲ್ಲಿ 4-5 ಬಿಲ್ಡಿಂಗ್ ಆಗಿದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಮ ತಾಲೂಕಲ್ಲೇ ಯಶಸ್ವಿ ಶಾಲೆ ಅಂತ ಹೇಳ್ಬೋದೇನೋ. ಕ್ರೀಡೆಯಲ್ಲಾಗ್ಬೋದು, ಓದೋ ವಿಷಯದಲ್ಲಿರ್ಬೋದು, ನಮ್ಮ ಶಾಲೆಯ ಮಕ್ಕಳು ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಹೆಚ್ಚಿನದಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಮ್ಮ ಮಕ್ಕಳ ಪರವಾಗಿ, ನಮ್ಮ ಊರಿನ ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರಲ್ಲಿ ನಾವು ಒಂದು ಭರವಸೆ ಕೊಡ್ತೀವಿ. ನಮ್ಮ ಮಕ್ಕಳು ನೀವು ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ಥರ ಯಾರ್ಯಾರು ಇದ್ದಾರೆ ನಮ್ಮ ಗ್ರಾಮದಲ್ಲಿ ಅಧಿಕಾರಿಗಳು, ಅದರಿಂದ ಹೆಚ್ಚಿನ ಮಟ್ಟಕ್ಕೆ ಓದಬೇಕು ಮತ್ತು ಹೆಚ್ಚಿನ ಹುದ್ದೆಗಳನ್ನು ನೀವು ಅಲಂಕರಿಸ್ತೀರಿ ಅಂತ ಹೇಳ್ತಾ ಭರವಸೆ ಕೊಡಬೋದಾ ನಮ್ಮ ಊರ ಪರವಾಗಿ ಶಿಕ್ಷಕರಿಗೆ? ಮಕ್ಕಳೇ ಓದಲೇಬೇಕು ನೀವು, ಯಾಕಂದರೆ ಶಿಕ್ಷಣಕ್ಕಿರೋ ಶಕ್ತಿ ಬೇರೆ ಎಲ್ಲೂ ಇಲ್ಲ. ನಮ್ಮ ತಂದೆ ತಾಯಿಗಳು ಏನು ಮಾಡ್ತಿದ್ದಾರೆ ಅಂದರೆ ಕೂಲಿ, ಬೇರೆ ಇನ್ನೂ ಥರ ಯಾವುದೋ ಎಲ್ಲೊಂದು ಕಡೆ ಜಮೀನಲ್ಲಿ ಕೆಲಸ ಮಾಡೋದು, ಇನ್ನೊಂದು ಮಾಡೋದು. ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗದವರೇ ಈ ದುಶ್ಚಟಗಳಿಗೆ ಬಲಿಯಾಗೋದು. ಹಾಗಾಗಿ ಅದನ್ನೆಲ್ಲ ನೀವು ಖಂಡಿಸಬೇಕು. ನಿಮ್ಮ ಮನೆಯಲ್ಲೂ ಕೂಡ ಇದನ್ನೆಲ್ಲ ನಿಮ್ಮ ಶಿಕ್ಷಕರು ಹೇಳಿರ್ತಾರೆ, ಅದನ್ನು ನೀವು ಜಾರಿಗೆ ತರಬೇಕು. ಯಾವಾಗ ನೀವು ತಲೆ ಬಗ್ಸಿ ಶಿಕ್ಷಣಕ್ಕೆ ಬೆಲೆ ಕೊಡ್ತೀರೋ ಅದು ನಿಮ್ಮನ್ನು 50 ವರ್ಷ ತಲೆ ಎತ್ಕೊಂಡು ತಿರುಗಂಗೆ ಮಾಡುತ್ತೆ ಅದು. ಹಾಗಾಗಿ ದಯವಿಟ್ಟು ಶಿಕ್ಷಣಕ್ಕೆ ಅಷ್ಟೊಂದು ಶಕ್ತಿ ಇದೆ, ಮೌಲ್ಯ ಇದೆ. ಅದ್ರ ಜೊತೆಗೆ ನೀವು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಗುರಿಯರಿಗೆ ಗೌರವ ಕೊಡೋದು, ಇನ್ನಿತರ ಎಲ್ಲ ಒಳ್ಳೆಯದಂತ ಏನಿದೆ ಎಲ್ಲಕ್ಕೂ ನೀವು ಭಾಗವಹಿಸಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಅದನ್ನು ಜಾರಿಗೆ ತರೋ ದಿಕ್ಕಿನಲ್ಲಿ ನೀವು ಪ್ರಯತ್ನ ಮಾಡಿ. ನಾನು ನಿಮ್ಮ ಎಲ್ಲರ ಪರವಾಗಿ ನಮ್ಮ ಶಿಕ್ಷಕರಿಗೆ ಭರವಸೆ ಕೊಟ್ಟಿದ್ದೀನಿ. ದಯವಿಟ್ಟು ಈ ಮಾತನ್ನು ಉಳಿಸ್ಕೊತೀರಾ? ಓಕೆ, ಥ್ಯಾಂಕ್ ಯು. ನೀವು ಮಾಡಿದಂಥ ವಿದ್ಯೆಯಲ್ಲಿ, ನೀವು ಮಾಡುವಂಥ ಕರ್ತವ್ಯದಲ್ಲಿ, ನೀವು ಮಾಡುವಂಥ ಕೆಲಸದಲ್ಲಿ, ಯಾಕೆಂದ್ರೆ ಅಧಿಕಾರಿಯಾಗಿ ಕೆಲಸ ಮಾಡಬೇಕು ಅಂತಿಲ್ಲ, ಸಾಮಾಜಿಕವಾಗಿ ನೀವು ಎಲ್ಲೇ ತೊಡಗಿಸ್ಕೊಂಡ್ರು ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಇದ್ರೆ ಈ ರೀತಿ ತಂದೆ ತಾಯಿ ಹೆಸರುಗಳ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಇಂಥವ್ರ ಮಕ್ಕಳು ಅನ್ನೋಕ್ಕಿಂತ ಮಾದೇವ ನಾಯಕರ ತಂದೆ ತಾಯಿ KG ಗೂಢನವರು ಜಯಲಕ್ಷ್ಮಮ್ಮ ಅಂತ ಹೇಳೋದು. ಹಂಗೆ ನೀವು ಮಕ್ಕಳೇ ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಶ್ರೀತರಿಗೆ ಅಭಿನಂದನೆ ಸಲ್ಲಿಸಬೇಕು. ಜೋರಾದ ಚಪ್ಪಾಳೆಯ ಮೂಲಕ ಇದು ಅವ್ರಿಗಾಗಿ ನಿಮಗಾಗಿ ತಂದುಕೊಟ್ಟಿರ್ತಕ್ಕಂಥ ಒಂದು ಸಲಕರಣೆ ಅದು. ಅದನ್ನು ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿ ನಿಟ್ಟಲ್ಲಿ ಅವರು ಶಾಲೆಗೆ ಕೊಡುಗೆ ನೀಡಿದ್ದಾರೆ. ಶ್ರೀಧರಿಗೆ ಮತ್ತೊಮ್ಮೆ ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಎಲ್ಲರೂ ಕೈನ ಮುಂದೆ ಚಾಚಬೇಕು. ಸಂವಿಧಾನ ಪೀಠಿಕೆ ಸುರಖರ್. ಧನ್ಯವಾದಗಳು. ಕಾರ್ಯಕ್ರಮದ